ಸ್ನೇಹಿತರೆ, ಲಕ್ನೋ ವಿರುದ್ಧ ಪಂದ್ಯವನ್ನು ಸೋತ ನಂತರ ಶಿಖರ್ ಧವನ್ ಅವರು ಭಾವುಕರಾಗಿ MS ಧೋನಿ ಅವರನ್ನು ನೆನಪಿಸಿಕೊಂಡು ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ MS ಧೋನಿ, ವಿರಾಟ್ ಕೊಹ್ಲಿ ಹಾಗೂ ಶಿಖರ್ ಧವನ್ ನಲ್ಲಿ ಯಾರು ನಿಮ್ಮ ಫೇವರೇಟ್ ಆಟಗಾರ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, IPL 2024ರ ಮತ್ತೊಂದು ರೋಚಕವಾದ ಪಂದ್ಯವನ್ನು ಇಂದು ಪಂಜಾಬ್ ಹಾಗೂ ಲಕ್ನೋ ನಡುವೆ ಇಕಾನಾ ಸ್ಟೇಡಿಯಂನಲ್ಲಿ ಆಡಲಾಯಿತು. ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ತಂಡ 20 ಓವರ್ಗಳಲ್ಲಿ ತನ್ನ 8 ವಿಕೆಟ್ ಅನ್ನು ಕಳೆದುಕೊಂಡು 199 ರನ್ಗಳ ಟಾರ್ಗೆಟ್ ಅನ್ನು ನೀಡಿತು. ನಂತರ ಬ್ಯಾಟಿಂಗ್ ಆಡಲು ಬಂದ ಪಂಜಾಬ್ ತಂಡ ಈ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾಗದೆ 20 ಓವರ್ಗಳಲ್ಲಿ ತನ್ನ 5 ವಿಕೆಟ್ ಅನ್ನು ಕಳೆದುಕೊಂಡು ಕೇವಲ 178 ರನ್ ಬಾರಿಸಿತು. ಇದರೊಂದಿಗೆ ಈ ಪಂದ್ಯವನ್ನು ಲಕ್ನೋ ತಂಡ 21 ರನ್ಗಳಿಂದ ಗೆದ್ದುಕೊಂಡಿತು. ಹಾಗೂ ಪಂದ್ಯವನ್ನು ಸೋತ ನಂತರ ಭಾವುಕರಾದ ಶಿಖರ್ ಧವನ್ ಅವರು ಮಾತನಾಡುವ ಮೂಲಕ, ನಿಮ್ಮ ತಂಡದ ಮುಂದೆ 200 ರನ್ ನಂತಹ ಒಂದು ದೊಡ್ಡ ಟಾರ್ಗೆಟ್ ಇದ್ದರೆ ನೀವು ನಿಮ್ಮ ತಂಡಕ್ಕಾಗಿ ಉತ್ತಮವಾದ ಆರಂಭವನ್ನು ನೀಡುವ ಮೂಲಕ ದೊಡ್ಡ ಇನ್ನಿಂಗ್ಸ್ ಅನ್ನು ಆಡಬೇಕು ಮತ್ತು ಅಷ್ಟೇ ಅಲ್ಲದೆ ಕೊನೆಯವರೆಗೂ ಔಟ್ ಆಗದೆ ನಿಂತಿದ್ದು ಒಂದು ಉತ್ತಮವಾದ ಜೊತೆ ಆಟವನ್ನು ಕೂಡ ಆಡಬೇಕು. ಇಂದು ಬ್ಯಾಟಿಂಗ್ ಆಡಲು ಬಂದಾಗ ನನ್ನ ಮೈಂಡ್ ಸೆಟ್ ಇದೇ ರೀತಿ ಇತ್ತು. ಆದ್ದರಿಂದ ನಾನು ನಾಯಕನ ಜವಾಬ್ದಾರಿಯನ್ನು ತೆಗೆದುಕೊಂಡು ತಂಡಕ್ಕಾಗಿ ಆದಷ್ಟು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ 70 ರನ್ ಬಾರಿಸಿದೆ. ಆದರೆ ಇಂದು ನಾನು ಔಟ್ ಆದ ನಂತರ ನಮ್ಮ ತಂಡದ ಬ್ಯಾಟ್ಸ್ಮನ್ ಗಳು ನನ್ನ ಅರ್ಧ ಎಫರ್ಟ್ ಅನ್ನು ಹಾಕಿದ್ದರೂ ಕೂಡ ಇಂದು ನಮ್ಮ ತಂಡ ಪಂದ್ಯವನ್ನು ಗೆಲ್ಲಬಹುದಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ನನಗೆ MS ಧೋನಿ ಅವರು ನೆನಪಾಗುತ್ತಾರೆ. ಏಕೆಂದರೆ ಒಂದು ವೇಳೆ ಇಂದು MS ಧೋನಿ ಅವರು ನಮ್ಮ ತಂಡದಲ್ಲಿ ಇದ್ದಿದ್ದರೆ ನಮ್ಮ ತಂಡ ಉತ್ತಮವಾದ ಫಿನಿಶಿಂಗ್ ಅನ್ನು ನೀಡುವ ಮೂಲಕ ಪಂದ್ಯವನ್ನು ಗೆಲ್ಲುತ್ತಿತ್ತು. ಏಕೆಂದರೆ MS ಧೋನಿ ಅವರು ಕಠಿಣ ಪರಿಸ್ಥಿತಿಯಲ್ಲಿಯೂ ಕೂಡ ತಮ್ಮ ತಂಡವನ್ನು ಗೆಲ್ಲಿಸುವ ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದಾರೆ. ನಮ್ಮ ತಂಡದ ಆಟಗಾರರು ಇಂದು ಮಾಡಿರುವ ತಪ್ಪುಗಳನ್ನು ತಿದ್ದುಕೊಂಡು ಮುಂದಿನ ಪಂದ್ಯದಲ್ಲಿ ಉತ್ತಮವಾದ ಕಂಬ್ಯಾಕ್ ಅನ್ನು ಮಾಡುತ್ತಾರೆ ಎಂದು ನಾನು ಅಂದುಕೊಂಡಿದ್ದೇನೆ ಎಂದು ಹೇಳಿದರು. ಸ್ನೇಹಿತರೆ, ನಿಮ್ಮ ಪ್ರಕಾರ MS ಧೋನಿ ಮತ್ತು ಹಾರ್ದಿಕ್ ಪಾಂಡ್ಯ ನಲ್ಲಿ ಯಾರು ಉತ್ತಮವಾದ ನಾಯಕ ಎಂದು ಕಮೆಂಟ್ ಮೂಲಕ ತಿಳಿಸಿ.